ಧರ್ಮರಾಯ. ಪಾಂಡವರು 12 ವರ್ಷಗಳ ವನವಾಸ ಮುಗಿಸಿ 1 ವರ್ಷದ ಅಜ್ಞಾತವಾಸವನ್ನು ವಿರಾಟ ರಾಜ್ಯದಲ್ಲಿ ಇರುವುದು ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ದ್ರೌಪದಿಯು ಸೈರೇಂದ್ರಿಯಾಗಿ ಮಹಾರಾಣಿಯ ಬಳಿಯಲ್ಲಿರ್ತಾಳೆ. ಒಂದು ದಿನ ಕೀಚಕನು, ಅಂದರೆ ಮಹಾರಾಣಿಯ ತಮ್ಮನು, ಅಕಸ್ಮಾತ್ತಾಗಿ ಸೈರೇಂದ್ರಿಯ ರೂಪದಲ್ಲಿರುವ ದ್ರೌಪದಿಯನ್ನು ನೋಡಿ ಬಯಸುತ್ತಾನೆ. ಆದರೆ ಅವನ ಪರಾಕ್ರಮ ಎಂತಹುದು ಅಂತ ಹೇಳಿ ತಿಳ್ಕೊಂಡಿದ್ದರಿಂದ ಮಹಾರಾಣಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ದ್ರೌಪದಿಯು ಈ ಕಾರ್ಯಕ್ಕೆ ಭೀಮನನ್ನು ಆಯ್ಕೆ ಮಾಡಿಕೊಳ್ತಾಳೆ. ಧರ್ಮರಾಯನು ಎಂತಹವನು ಅಂತ ಹೇಳಿ ಭೀಮನಿಗೆ ವಿವರಿಸುತ್ತಾಳೆ. ರಾಜಸೂಯ ಯಾಗ ಮಾಡುವಾಗ ಪಕ್ಕದಲ್ಲಿಯೇ ಕುಳಿತುಕೊಳ್ಳುವ ಅವಕಾಶ ಸಿಕ್ಕಿತು. ಆಗ ತಿಳಿಯಿತು ಅವರ ಗುಣಗಳನ್ನು. 7 ಸಮುದ್ರಗಳ ಆಚೆ ಇರುವ ಬೆಟ್ಟಗಳಲ್ಲಿ ವಾಸ ಮಾಡುವ ಗಿರಿಜನರು ಇವರ ಗುಣಗಾನ ಮಾಡ್ತಾ ಇದ್ದಾರೆ. ಅದನ್ನು ಕವಿಯೊಬ್ಬರು ಗುಣಗಳೆಲ್ಲವೂ ಬಳ್ಳಿಗಳಾಗಿ 7 ಸಮುದ್ರಗಳನ್ನು ದಾಟಿ ಬೆಟ್ಟಗಳನ್ನು ಸೇರಿ ಅಲ್ಲಿಯ ಜನರಿಗೆ ತಿಳಿಯಿತು. ಹೇಗೆ ಅಂತಂದರೆ, ತನ್ನ ಸ್ವಂತ ಪ್ರತಿಭೆಯಿಂದ ಹಚ್ಚಿದ ದೀಪದ ಕಾಂತಿಯಿಂದ ಗರ್ವದಿಂದ ಕೂಡಿದ ಶತ್ರುಗಳನ್ನು ನಾಶ ಮಾಡಿದ್ದರಿಂದ ಅವರೆಲ್ಲರೂ ಈಗ ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ದಾರೆ, ಪಾದಾಭಿವಂದನೆಗಳನ್ನು ಮಾಡ್ತಾ ಇದ್ದಾರೆ. ಆಗ ಅವರ ಕಿರೀಟದಲ್ಲಿನ ಮಣಿಗಳು ಧರ್ಮರಾಯನ ದಂಡಪಿಂಡೇರ, ಅಂದರೆ ಒಂದು ರೀತಿಯಾದ ಗೌರವ ಸೂಚಕ, ಅದಕ್ಕೆ ತಗುಲಿತು. ಆಗ ಧರ್ಮರಾಯನ ಪಾದಗಳಲ್ಲಿರುವ ಮಣಿಗಳು ಶತ್ರುಗಳ ಕಿರೀಟದ ಮಣಿಗಳಿಗೆ ತಗುಲಿತು ಅಂತ ಹೇಳಿ ವಿವರಿಸಿದ್ದಾರೆ.